ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಶಂಶೀರ್ ಬುಡೋಳಿ. ಇತ್ತೀಚೆಗೆ ಶ್ರೀಲಂಕಾ ಪ್ರವಾಸವನ್ನ ಮುಗಿಸಿದ್ದ ಕಿಂಗ್ ಕೊಹ್ಲಿ ಖ್ಯಾತಿಯ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಲಂಡನ್ಗೆ ಹೋಗಿದ್ದಾರೆ. ಫ್ರೀ ಸಿಕ್ಕಾಗೆಲ್ಲ ಅವರು ತನ್ನ ಪತ್ನಿ ಮಗುವಿನ ಜೊತೆ ಲಂಡನ್ಗೆ ಹೋಗ್ತಾರೆ. ಜೊತೆಗೆ ಅವರು ಸದ್ಯ ಲಂಡನ್ನಲ್ಲಿ ಇರುವಂಥದ್ದು. ಕೊಹ್ಲಿ ಪತ್ನಿ ಅನುಷ್ಕಾ ಇಬ್ಬರು ಮಕ್ಕಳೊಂದಿಗೆ ಲಂಡನ್ನಲ್ಲಿ ವಾಸಿಸ್ತಾ ಇದ್ದಾರೆ. ಹೀಗಾಗಿ ಶ್ರೀಲಂಕಾ ಪ್ರವಾಸ ಮುಗಿದ ಜೊತೆಗೆ ಲಂಡನ್ಗೆ ಹೋಗಿರುವಂತಹ ವಿರಾಟ್ ಕೊಹ್ಲಿಯ ಹೊಸ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಅವರು ಸಾಮಾನ್ಯರಂತೆ ಸಾಮಾನ್ಯನಾಗಿ ಆ ವಿಡಿಯೋದಲ್ಲಿ ಇರೋದನ್ನ ಕಾಣಬಹುದು. ಇದುವೇ ಆ ವಿಡಿಯೋದ ಹೈಲೈಟ್ಸ್ ಆಗ್ತಾ ಇದೆ. ಸಾಮಾನ್ಯ ವ್ಯಕ್ತಿಯಂತೆ ವಿರಾಟ್ ಕೊಹ್ಲಿ ಲಂಡನ್ನ ಅದ್ಯಾವುದೋ ಫುಟ್ಪಾತ್ ಮೇಲೆ ರಸ್ತೆ ಕ್ರಾಸ್ ಮಾಡೋಕೆ ನಿಂತಿರುವುದನ್ನು ಕಾಣಬಹುದು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ವೈರಲ್ ಆಗ್ತಾ ಇದೆ. ಜೊತೆಗೆ ಬಹಳಷ್ಟು ವಾದ ವಿವಾದ ಜೊತೆಗೆ ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು 2024ರ T20 ವಿಶ್ವಕಪ್ ನಂತರ ವಿರಾಟ್ ಕೊಹ್ಲಿ ವಿರಾಮ ತೆಗೆದುಕೊಂಡಿದ್ರು. ಆ ಬಳಿಕ ಶ್ರೀಲಂಕಾ ಪ್ರವಾಸದಿಂದ ಕೊಹ್ಲಿ ರಜೆಯನ್ನು ಕೇಳಿದರು. ಆದರೆ ನೂತನ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಈ ಸರಣಿಯಲ್ಲಿ ಆಡುವಂತೆ ಕೊಹ್ಲಿ ಹಾಗೂ ರೋಹಿತ್ ಅವರಿಗೆ ಹೇಳಿದರು. ಹೀಗಾಗಿ ಶ್ರೀಲಂಕಾ ಪ್ರವಾಸದಲ್ಲಿ ಏಕದಿನ ಸರಣಿಯಲ್ಲಿ ಕೊಹ್ಲಿ ತಂಡದ ಪರ ಆಟಕ್ಕೆ ಇಳಿದಿದ್ರು. ಆದರೆ ಆಡಿದಂತಹ 3 ಪಂದ್ಯಗಳಲ್ಲೂ ಕೊಹ್ಲಿ ವಿಶೇಷ ಪ್ರದರ್ಶನ ಏನು ಅಂತ ನೀಡಿಲ್ಲ. ಈ ಸರಣಿಯ 3 ಪಂದ್ಯಗಳಲ್ಲಿ ಕೊಹ್ಲಿ ಕೇವಲ 58 ರನ್ ಮಾತ್ರ ಗಳಿಸಿದ್ರು. ಆ ಬಳಿಕ ಕೊಹ್ಲಿ ವಿರುದ್ಧ ಸಾಕಷ್ಟು ಟೀಕೆ ಅಥವಾ ಒಂದು ಪರ ವಿರೋಧ ಚರ್ಚೆ ವ್ಯಕ್ತವಾಗಿದ್ದವು. ಸದ್ಯ ಶ್ರೀಲಂಕಾ ಪ್ರವಾಸ ಮುಗಿಸಿರುವಂತಹ ಟೀಮ್ ಇಂಡಿಯಾ ದೀರ್ಘ ರಜೆಯಲ್ಲಿದೆ. ಆನಂತರ ಮುಂದಿನ ತಿಂಗಳ ಅಂದರೆ ಸೆಪ್ಟೆಂಬರ್ 19ರಿಂದ ಆರಂಭ ಆಗಲಿರುವ 2 ಪಂದ್ಯಗಳ ಟೆಸ್ಟ್ ಸರಣಿಯೊಂದಿಗೆ ಟೀಮ್ ಇಂಡಿಯಾದ ಹೊಸ ಜರ್ನಿ ಆರಂಭ ಆಗುತ್ತೆ. ಈ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಕೂಡ ಆಟಕ್ಕೆ ಇಳಿತಾರೆ. ಕಿಂಗ್ ಕೊಹ್ಲಿ ಮುಂದಿನ ಟಾರ್ಗೆಟ್ ಅಂತ ಏನು ಅಂತ ನಾವು ನೋಡೋದಾದ್ರೆ, ಅಂತಾರಾಷ್ಟ್ರೀಯ T20ಯಿಂದ ನಿವೃತ್ತಿಯಾದ ನಂತರ ಕೊಹ್ಲಿ ಈಗ ಮುಂಬರುವ ಚಾಂಪಿಯನ್ಸ್ ಟ್ರೋಫಿ ಮತ್ತು 2025ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಮೇಲೆ ತನ್ನ ಗಮನವನ್ನ ಹರಿಸಿದ್ದಾರೆ. ಮೆನ್ ಇನ್ ಬ್ಲೂ ಸತತ 2 ಬಾರಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆಡಿದೆ. ಆದರೆ 2 ಬಾರಿಯೂ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಸೋಲನ್ನು ಎದುರಿಸಿದೆ. ಕೊಹ್ಲಿ ನಾಯಕತ್ವದಲ್ಲಿಯೇ ಟೀಮ್ ಇಂಡಿಯಾ 2017ರಲ್ಲಿ ಪಾಕಿಸ್ತಾನ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ನಲ್ಲಿ ಸೋತಿತು. ಹೀಗಾಗಿ ಕೊಹ್ಲಿ ಪಾಲಿನ ಕೊನೆಯ ಸೀಮಿತ ಓವರ್ಗಳ ಪ್ರಮುಖ ಈವೆಂಟ್ ಇದು ಆಗಿರುವುದರಿಂದ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆಲ್ಲುವ ಮೂಲಕ ಈ ಮಾದರಿಗೂ ಮುಂದೆ ವಿದಾಯ ಹೇಳ್ತಾರಾ ಇಲ್ವಾ ಎಂಬುದರ ಬಗ್ಗೆ ಕೂಡ ಆ ಪ್ರಶ್ನೆಯ ಅಡಿಯಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಏನಾಗ್ಲಿ, ಕೊಹ್ಲಿಯ ಮುಂದಿನ ಟಾರ್ಗೆಟ್, ಕೊನೆಯ ಒಂದು ಗೋಲ್ ಏನಿದೆ ಅಥವಾ ಒಂದು ಉತ್ತಮವಾದಂತಹ ಅಥವಾ ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಬೇಕು, ಇಂತಹ ಒಂದು ಟಾರ್ಗೆಟ್ ಅನ್ನ ಅವರು ರೀಚ್ ಮಾಡಲಿ ಎಂಬುದೇ ನಮ್ಮೆಲ್ಲರ ಆಶಯ. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.